ಈ ಜಿದ್ದಿನ ರಾಜಕೀಯ ತಂತ್ರ ಪ್ರತಿತಂತ್ರಕ್ಕೆ ಸಾಕ್ಷಿಯಾಗಿದ್ದಂತಹ ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಇನ್ನೇನು ಕ್ಷಣಗಣನೆ. ಎನ್ಡಿಎ ಮೈತ್ರಿಕೂಟ, ಮಹಾಗಠಬಂಧನ್ ಎರಡೂ ಕೂಡ ಮತದಾರರನ್ನ ಸೆಳೆಬೇಕು ಅಂತ ಹೇಳಿ ಸಾಕಷ್ಟು ರಣತಂತ್ರವನ್ನ ಹೆಣೆದಿತ್ತು. ಹಾಗಿದ್ರೆ ಅಖಾಡದಲ್ಲಿ ಯಾವ ದಾಳವನ್ನ ಉರುಳಿಸಲಾಗಿತ್ತು? ಜಾತಿ ಸಮೀಕರಣ, ಆಶ್ವಾಸನೆ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ? ಹಾಗಿದ್ರೆ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ. ಬಿಹಾರ ಚುನಾವಣೆ ಎನ್ಡಿಎ ಮೈತ್ರಿಕೂಟ ಮತ್ತು ಮಹಾಗಠಬಂಧನ್ಗೆ ಪ್ರತಿಷ್ಠೆಯ ಕದನವಾಗಿದೆ. ರಾಷ್ಟ್ರ ರಾಜಕೀಯದ ದಿಕ್ಸೂಚಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮುಂದಿನ ವರ್ಷ ನಡೆಯಲಿರುವ 5 ರಾಜ್ಯಗಳ ಚುನಾವಣೆಗಳ ಮೇಲೂ ಪ್ರಭಾವ ಬೀರಲಿದೆ ಅನ್ನೋ ಚರ್ಚೆ ನಡೆದಿದೆ. ಜಿದ್ದಿನ ಕಣವಾಗಿದ್ದ ಬಿಹಾರ ಗೆಲ್ಲಲು ಎನ್ಡಿಎ ಮತ್ತು ಮಹಾಗಠಬಂಧನ್ ಎರಡು ಮೈತ್ರಿಕೂಟಗಳು ರಣತಂತ್ರವನ್ನೇ ರೂಪಿಸಿದ್ವು. ಹಾಗಿದ್ರೆ ಬಿಜೆಪಿ ಹೂಡಿದ್ದ ತಂತ್ರಗಳೇನು? ಚುನಾವಣೆಯಲ್ಲಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಂಡಿಯಾ ಒಕ್ಕೂಟ ಸೀಟು ಹಂಚಿಕೆ ಬಗ್ಗೆ ಗೊಂದಲದಲ್ಲಿ ಮುಳುಗಿದ್ರೆ ಎನ್ಡಿಎ ಮೈತ್ರಿ ಧರ್ಮ ಪಾಲಿಸಿ ಯಾವುದೇ ಗೊಂದಲವಿಲ್ಲದೆ ಸೀಟು ಹಂಚಿಕೆಯನ್ನ ಬೇಗನೆ ಪೂರ್ಣಗೊಳಿಸಿತ್ತು. ಕೇಂದ್ರ ಮತ್ತು ರಾಜ್ಯದ ಕಾರ್ಯಕ್ರಮ ಮುಂದಿಟ್ಟು ಪ್ರಚಾರ, ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ, ಮನೆ ಪ್ರಚಾರವನ್ನ ಮಾಡಲಾಯಿತು. ನಿತೀಶ್ ಕಾ ನಾಮ್ ಮೋದಿ ಕಾ ಕಾಮ್ ಘೋಷಣೆಯೊಂದಿಗೆ ಮೋದಿಯವರ ವರ್ಚಸ್ಸನ್ನ ಪ್ರಯೋಗಿಸಲಾಯಿತು. ನಿತೀಶ್ ಕುಮಾರ್ ಮತ್ತೆ ಸಿಎಂ ಮುಖ ಅಂತ ಬಿಂಬಿಸೋದರ ಜೊತೆಗೆ ಮತದಾರರ ಸೆಳೆಯಲು ಮೋದಿ ಕಿ ಗ್ಯಾರಂಟಿ ಘೋಷಣೆ ಮಾಡಲಾಯಿತು. ಬಿಹಾರದಾದ್ಯಂತ ಮೋದಿಯವರ ಸರಣಿ ಚುನಾವಣಾ ಸಮಾವೇಶ. ಅದೇ ರೀತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 35 ರ್ಯಾಲಿಗಳನ್ನ ಕೈಗೊಂಡು ಪ್ರತಿ ಕ್ಷೇತ್ರದಲ್ಲಿ ತಂತ್ರಗಾರಿಕೆ ಹೆಣೆದ್ರು. ಇದಲ್ಲದೆ ಕಳಪೆ ಪ್ರದರ್ಶನದ ಶಾಸಕರಿಗೆ ಟಿಕೆಟ್ ನೀಡದೆ ಹೊಸಬರಿಗೆ ಮಣೆ ಹಾಕಿದ್ದು, ನಾರಿ ಶಕ್ತಿ ಮತ್ತು ಯುವ ಶಕ್ತಿಗೆ ಟಿಕೆಟ್ ಹಂಚಿಕೆಯಲ್ಲಿ ಒತ್ತು ನೀಡಲಾಗಿದೆ. ಬಿಹಾರದಲ್ಲಿ ಜಾತಿ ಪಾಲಿಟಿಕ್ಸ್ ಮೇಲೆಯೇ ಚುನಾವಣೆ ತಂತ್ರಗಾರಿಕೆ ಇದೆ. ಆರ್ಜೆಡಿಯ ಯಾದವ ಮತ್ತು ಮುಸ್ಲಿಂ ಮತ ಬ್ಯಾಂಕ್ ತಂತ್ರಕ್ಕೆ ಬಿಜೆಪಿ ಸೆಡ್ಡು ಹೊಡೆದಿದ್ದು, ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿ ಮತಗಳ ಕ್ರೋಢೀಕರಣಕ್ಕೆ ಒತ್ತು ನೀಡಿತು. ಮೇಲ್ವರ್ಗದ ಭೂಮಿಹಾರರು, ರಜಪೂತರು, ಬ್ರಾಹ್ಮಣರು, ಕಾಯಸ್ಥರ ಸಮುದಾಯಗಳಿಗೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ನೀಡಿ ಈ ಸಮುದಾಯದ ಮತಗಳನ್ನ ಗಟ್ಟಿ ಮಾಡಿಕೊಳ್ತು. ಅಷ್ಟೇ ಅಲ್ಲ, ದಲಿತ ನಾಯಕ ಚಿರಾಗ್ ಪಾಸ್ವಾನ್ ಮತ್ತು ಉಪೇಂದ್ರ ಕುಶ್ವಾಗೆ ಹೆಚ್ಚು ಒತ್ತು ನೀಡಿ ಇವರ ಪಕ್ಷಗಳಿಗೆ ಹೆಚ್ಚು ಸೀಟ್ ನೀಡಿ ದಲಿತ ಮತಗಳ ಕ್ರೋಢೀಕರಣಕ್ಕೂ ತಂತ್ರ ಹೂಡಿದೆ. ಮಹಿಳಾ ಉದ್ಯಮಿಗಳಿಗೆ ಅನುದಾನಗಳು, ವಸತಿ ಯೋಜನೆಗಳನ್ನ ಬಿಹಾರ ಸರ್ಕಾರ ಜಾರಿಗೊಳಿಸಿ ಮತದಾರರನ್ನ ಸೆಳೆಯಲು ಯತ್ನ ಮಾಡಿದೆ. ಕೇಂದ್ರದಿಂದ 36,000 ಕೋಟಿಗೂ ಹೆಚ್ಚು ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳು, ಕಲ್ಯಾಣ ಕಾರ್ಯಕ್ರಮಗಳ ಜೊತೆಗೆ ಹಿಂದುತ್ವದ ಅಸ್ತ್ರ ಪ್ರಯೋಗ. ಇನ್ನು ಹಿಂದಿನ ಆರ್ಜೆಡಿ ಸರ್ಕಾರದ ಜಂಗಲ್ ರಾಜ್ ಬಗ್ಗೆ ಚುನಾವಣಾ ಪ್ರಚಾರದಲ್ಲಿ ಉಲ್ಲೇಖ ಮಾಡಲಾಯಿತು. ಪ್ರತಿ ಕುಟುಂಬದ ಮಹಿಳೆಗೆ ಉದ್ಯಮ ಆರಂಭಿಸಲು 10,000 ರೂಪಾಯಿ ನೀಡಲು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಜಾರಿ. ಈ ಮೂಲಕ 75 ಲಕ್ಷ ಮಹಿಳೆಯರ ಖಾತೆಗೆ ತಲಾ 10,000 ಹಸ್ತಾಂತರಿಸಿತ್ತು. ಹೀಗೆ ಬಿಹಾರ ಗೆಲ್ಲಲು ಎನ್ಡಿಎ ಹಲವು ರಣತಂತ್ರಗಳನ್ನ ಹೆಣೆದಿದೆ. ಇದಿಷ್ಟು ಎನ್ಡಿಎ ಮಿತ್ರಕೂಟದ ಪ್ರಮುಖ ತಂತ್ರಗಾರಿಕೆಗಳಾಗಿದ್ರೆ, ಇನ್ನು ಮಹಾಗಠಬಂಧನ್ ಕೂಡ ಹಲವು ರಣತಂತ್ರಗಳನ್ನೇ ಹೆಣೆದಿದೆ. ಮಹಾಗಠಬಂಧನ್ ಆರ್ಜೆಡಿ ಯುವ ನಾಯಕ ತೇಜಸ್ವಿ ಯಾದವ್ರನ್ನ ಸಿಎಂ ಅಭ್ಯರ್ಥಿ ಅಂತ ಬಿಂಬಿಸಿತ್ತು. ಸೀಟು ಹಂಚಿಕೆಯಲ್ಲಿ ಆರಂಭದಲ್ಲಿ ಗೊಂದಲವಾದ್ರೂ ಕಾಂಗ್ರೆಸ್ ಆರ್ಜೆಡಿ ಒಗ್ಗಟ್ಟು ಕಾಯ್ದುಕೊಂಡಿತ್ತು. ಜೊತೆಗೆ ಎಡಪಕ್ಷಗಳ ಬೆಂಬಲ. ಇನ್ನು ಇಂಡಿಯಾ ಒಕ್ಕೂಟದ ಆಕರ್ಷಕ ಚುನಾವಣಾ ಪ್ರಣಾಳಿಕೆ ಹೊರಡಿಸಿದ್ದು, ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿ ಆಶ್ವಾಸನೆ, ನಿರುದ್ಯೋಗದ ಸಮಸ್ಯೆಯನ್ನ ಪ್ರಧಾನವಾಗಿ ಬಿಂಬಿಸಿದ್ದು. ನಿತೀಶ್ ಕುಮಾರ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರಚಾರ ಕೂಡ ತಂತ್ರಗಾರಿಕೆಯ ಭಾಗವಾಗಿದೆ. ಇನ್ನು ಯಾದವರು ಮತ್ತು ಮುಸ್ಲಿಮರು ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾಗಿದ್ದು, ಇದರ ಜೊತೆಗೆ ದಲಿತ ಮತಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆದು ಗಟ್ಟಿ ಮಾಡಿಕೊಳ್ಳುವ ತಂತ್ರವನ್ನ ಮಾಡಿದ್ರು. ಇದಲ್ಲದೆ ವಿಐಪಿ ಮತ್ತು ಇತರ ಸಣ್ಣ ಪಕ್ಷಗಳನ್ನ ಒಟ್ಟುಗೂಡಿಸಿಕೊಂಡು ಇಬಿಸಿ ಮತಗಳ ಕ್ರೋಢೀಕರಣ ಕಾರ್ಯತಂತ್ರ ಹೆಣೆಯಲಾಗಿದೆ.
ಜಾತಿಗಣತಿ ಮತ್ತು ಸಾಮಾಜಿಕ ನ್ಯಾಯವನ್ನ ಚುನಾವಣಾ ಅಸ್ತ್ರ ಮಾಡಿಕೊಂಡಿದ್ದು, ಈ ಮೂಲಕ ಒಬಿಸಿ ಮತಗಳನ್ನ ಕ್ರೋಢೀಕರಿಸಲು ಪ್ರಯತ್ನಿಸಲಾಗಿದೆ. ಇದಲ್ಲದೆ ಚುನಾವಣಾ ಆಯೋಗದ ವಿರುದ್ಧ ಮತಕಳ್ಳತನ ಆರೋಪ ಮಾಡಿ ಮತದಾರರ ಹಕ್ಕುಗಳಿಗಾಗಿ ಅಧಿಕಾರ ಯಾತ್ರೆ ಹೆಸರಿನಲ್ಲಿ ದೊಡ್ಡ ಅಭಿಯಾನವನ್ನೇ ನಡೆಸಲಾಗಿದೆ. ಉಳಿದಂತೆ ಉದ್ಯೋಗ ಖಾತ್ರಿ ಮತ್ತು ವಲಸೆ ಸಮಸ್ಯೆ ನಿಲ್ಲಿಸುವ ಭರವಸೆ ಕೊಟ್ಟು ಯುವ ಮತದಾರರನ್ನ ಸೆಳೆಯಲು ಮೈತ್ರಿಕೂಟ ತಂತ್ರ ಮಾಡಿದೆ. ಒಟ್ಟಾರೆ ಈ ಎಲ್ಲಾ ತಂತ್ರ ಪ್ರತಿತಂತ್ರಗಳು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಕೆಲ ಗಂಟೆಗಳಲ್ಲೇ ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.